ಹೊಸ ತಲೆಮಾರಿನ ಯುವಕರು ಮೊಬೈಲ್ನಲ್ಲಿ ಮುಳುಗಿ ಹೋಗಿರುವುದು ಅಪಾಯಕಾರಿ ಸನ್ನಿವೇಶವಾಗಿದೆ. ಇಂತಹ ಸಂದಿಗ್ಧದಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶ ಸಿಕ್ಕರೆ ಅವರ ಕ್ರಿಯಾಶೀಲತೆ ಅನಾವರಣಗೊಳ್ಳುತ್ತದೆ ಎಂದು ಸಾಹಿತಿ ಹಾಗೂ ಅಂಕಣಕಾರ ಬಿ. ಚಂದ್ರೇಗೌಡ ಅಭಿಪ್ರಾಯಪಟ್ಟರು. ನಗರದ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಎಂಆರ್ಎಂ ಪ್ರಕಾಶನದ ವತಿಯಿಂದ ಹಮ್ಮಿಕೊಂಡಿದ್ದ ಎಚ್ಆರ್ ಕನ್ನಿಕಾರವರ ಲೈಫ್ ಮಾಕ್ಟೇಲ್ ಕವನ ಸಂಕಲನ ಕೃತಿ ಬಿಡುಗಡೆ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಸುಮಾರು 3ನೇ ಶತಮಾನದಿಂದಲೂ ಸಮಾಜ ಹೆಣ್ಣನ್ನು ಶಕ್ತಿಯಾಗಿ ನೋಡದೆ ತೊತ್ತಾಗಿ ನಡೆಸಿಕೊಂಡಿದೆ. ಎತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ಎಂದು ಹೇಳುವ ನೆಲದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ನಡೆಯುತ್ತಿರುವುದು ವಿಷಾದಕರ. ವಿಶ್ವದಲ್ಲಿ ಎಲ್ಲೂ ಇಲ್ಲದ ಭಾರತದಲ್ಲಿ ಹಿಂದೆ ನಡೆಯುತ್ತಿದ್ದ ಸಹಗಮನ ಪದ್ಧತಿ ಮಾನವಕುಲಕ್ಕೆ ನಾಚಿಕೆಗೇಡು ಎಂದು ಇತಿಹಾಸದ ಪುಟಗಳನ್ನು ಉಲ್ಲೇಖಿಸಿದರು. ಪುರಾಣ, ಇತಿಹಾಸ, ರಾಮಾಯಣ, ಮಹಾಭಾರತದಲ್ಲಿ ಹೆಣ್ಣಿನ ಬಗ್ಗೆ ನಡೆದು ಬಂದ ಶೋಷಣೆಗಳನ್ನು ಸೋದಾಹರಣವಾದಿ ವಿವರಿಸಿದರು. ಈ ಹೆಣ್ಣುಮಗಳ ಸಾಧನೆ ನೋಡಿ ನಾನು ದಂಗು ಬರೋದು. 80ನೇ ಇಸ್ವಿಲಿ ಹುಟ್ಟಿದ್ದಾರೆ. ನಾನು ಮದುವೆ ಆದ ಸಮಯ ಅವರೊಂದು 26 ಕೃತಿ ಬರೆದವ್ರೆ. ನನಗೆ 2 ಮಕ್ಕಳಿದ್ದಾರೆ. ಇದು ಸಾಧನೆ. ಹೆಣ್ಣುಮಕ್ಕಳಿಗೆ ಪ್ರೋತ್ಸಾಹ ಅವಕಾಶ ಸಿಕ್ಕಿದ್ರೆ ಏನ್ ಆಗಬಂದ್ರು ಅನ್ನೋದಕ್ಕೆ ನಮ್ಮ ಕನ್ನಿಕಾ ಬಹಳ ದೊಡ್ಡ ಉದಾಹರಣೆ. ಅದೇನು ಕನಸುಗಳಿದ್ದಾರೆ, ಅವರ ಭಾಷೆ, ಅವರ ಕ್ರಿಯಾಶೀಲತೆ ಇವೆಲ್ಲ ವಿಸ್ಮಯ ಹುಟ್ಟಿಸ್ತಾರೆ. ಸಾಧ್ಯವೇ ನಮ್ಮ ನಡುವೆ ಹೆಣ್ಣುಮಗಳು ಈ ತರ ಬೆಳೆಯೋದು ಸಾಧ್ಯವೇ? ನಮ್ಮ ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಹೆಣ್ಣುಮಗಳು ಅಂತ ನಮ್ಮ ಮಂಡ್ಯ ಜಿಲ್ಲೆ ಇತ್ತೀಚೆಗೆ ಪ್ರಪಂಚದಲ್ಲಿ ಒಂದು ಸುದ್ದಿ ಮಾಡಿದೆ. ನಿಮಗೆ ಗೊತ್ತಿರ್ಬೋದು. ಪ್ರಪಂಚದಲ್ಲಿ ಅಂಬರೀಷ್ ಯಾವ್ಯಾವ ದೇಶದಲ್ಲಿ ಗೆಳೆಯರಿದ್ದರೋ ಅವರಿಗೆಲ್ಲ ಒಂದು ಸುದ್ದಿ ಆಗಿದೆ. ಭಾರತದ ಚುನಾವಣಾ ರಾಜಕಾರಣದಲ್ಲಿ ಇಂಡಿಪೆಂಡೆಂಟ್ ಆಗಿ ಒಬ್ಬಳಿಗೆ ಹೆಣ್ಣು ಮಗಳನ್ನ ಲೋಕಸಭೆ ಕಳಿಸಿರುವುದು ನಮ್ಮ ಮಂಡ್ಯ ಜಿಲ್ಲೆ. ಅದನ್ನ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಇಂಡಿಪೆಂಡೆಂಟ್ ಆಗಿ ಪ್ರಥಮ ಬಾರಿ ಅಷ್ಟಮಟ್ಟಿಗೆ ನಾವು ವಿಶ್ವಮಾನವನಾಗಿ ಯೋಚಿಸ್ತೀವಿ. ಯಾಕೆಂದ್ರೆ ನಮ್ಮ ಜಿಲ್ಲೆಯ ಮುಗ್ಧತೆಯಲ್ಲಿ ವಿಶ್ವಮಾನವತ್ವ ಕೂಡ ಇದೆ. ನಿಮಗೆ ಆಶ್ಚರ್ಯ ಅಂದ್ರೆ ಕುವೆಂಪುರವರು ಸೃಷ್ಟಿ ಮಾಡಿದ ಮಂತ್ರ ಮಾಂಗಲ್ಯದ ಆಚರಣೆ ಈ ಜಿಲ್ಲೆ ಜಾಸ್ತಿ ನಡೆದಿದೆ. ನಮ್ಮ ಜಿಲ್ಲೆ ಕುವೆಂಪು ಅದನ್ನ ಹೆಮ್ಮೆಯಿಂದ ಹೇಳಿದೆ. ಮಂತ್ರ ಮಾಂಗಲ್ಯ ಅದು ವ್ಯಾಪಕವಾಗಬೇಕಿತ್ತು. ಆದ್ರೆ ಇತ್ತೀಚಿನ ಭೀಕರವಾದ ಕಲ್ಯಾಣ ಮಂಟಪಗಳನ್ನು ನೋಡಿದರೆ ಮಾಂಗಲ್ಯ ಕೂಡ ಕೆಲವರಿಗೆ ಏನೋ ಒಂದು ಕಾಟಾಚಾರದ ಕೆಲಸವನ್ನು ಕಾಣ್ತಾ ಇದೆ. ಆದ್ರೆ ಅದಲ್ಲ. ನಮಗೆ ಕನ್ನಂಬಾಡಿ ಕಟ್ಟಿಕೊಟ್ಟಿರೋದು ನೀವು ಭತ್ತ ಬೆಳೀರಿ, ಬೇರೆಯವ್ರಿಗೆ ಕೊಡಿಯೋದು. ಗದ್ದೆ ತೋರಿಸ್ಬಿಟ್ಟು ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಬಿಟ್ಟು ಆತ್ಮಹತ್ಯೆ ಮಾಡ್ತೀರಿ ಅಂತ ಕುವೆಂಪು ಏನು ಯೋಚನೆ ಮಾಡಿದ್ರು ಅಂದ್ರೆ ಮದುವೆ ಕಾರಣಕ್ಕೆ ನಾವು ಸಾಲ ಸಿಕ್ಕಬಾರ್ದು. ಅದನ್ನ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ರೈತ ಸಂಘದ ಅಧ್ಯಕ್ಷರಾದ ಲೀಡರ್ ಆಗ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಆಚರಣೆ ಮುಂದೆ ಅದನ್ನ ನಾವು ಮುಂದುವರಿಸಬೇಕು. ನಮ್ಮ ಕನ್ನಿಕಾ ಅವರ ಸಾಧನೆಯನ್ನು ನೋಡಿದಾಗ ಹೆಣ್ಣು ಮಕ್ಕಳಿಗೆ ಅವಕಾಶಗಳು ಸಿಕ್ಕಿದೆ, ವಿದ್ಯೆ ಸಿಕ್ಕಿದೆ, ಸಮಾನವಾಗಿ ನೋಡಿದರೆ ಏನಾಗಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ, ನಮ್ಮ ಜಿಲ್ಲೆ ಒಂದು ಸತ್ ಮಾಡಿ ಆಲೆ ಮನೆಯಲ್ಲಿ ಅಬಾರ್ಷನ್ ಮಾಡ್ತಾ ಇದ್ರು ಅಂತ. ನಾನು ಶಿವಮೊಗ್ಗದಲ್ಲಿದ್ದೀನಿ, ಎಲ್ಲ ನನ್ನನ್ನು ಕೇಳಿ. ಎಚ್ಆರ್ ಕನ್ನಿಕಾರವರ ಲೈಫ್ ಮಾಕ್ಟೇಲ್ ಕವನ ಸಂಕಲನವನ್ನು ಲೋಕಾರ್ಪಣೆಗೊಳಿಸಿ ಕೃತಿ ಕುರಿತು ಮಾತನಾಡಿದ ಬೆಂಗಳೂರು ಶ್ರೀ ಶಾರದಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಅನುಸೂಯ ಹೊಂಬಾಳೆ, ಶಿಕ್ಷಣ, ಸಮಾಜ ಸೇವೆ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಕನ್ನಿಕಾ ಮಾಡಿರುವ ಸಾಧನೆ ಪ್ರಶಂಸನೀಯ. ಅವಕಾಶ ಕೊಟ್ಟರೆ ಹೆಣ್ಣು ಹೊಸತನ್ನು ಹುಡುಕಿ ಸಾರ್ಥಕತೆ ಕಂಡುಕೊಳ್ಳುತ್ತಾಳೆ ಎಂದು ಅಭಿಪ್ರಾಯಪಟ್ಟರು. ಒಂದು ಮಾತಿದೆ, ಏನು ಅಂತ ಹೇಳಿದ್ರೆ, ಸಂಪತ್ತು ನೀನಷ್ಟೇ ಬದುಕು ಅಂತ ಹೇಳುತ್ತೆ. ಸಂಸ್ಕಾರ ಇತರರನ್ನು ನಿನ್ನೊಟ್ಟಿಗೆ ಬದುಕಿಸ್ಕೊಂಡು ಹೋಗಬೇಕು, ಬಳಸ್ಕೊಂಡು ಹೋಗಬೇಕು ಅಂತ ಹೇಳುತ್ತೆ. ಹಾಗಾಗಿ ಸಂಪತ್ತಿನ ಸಾರ ಒಪ್ಪತ್ತಿಗೆ ಆಗತ್ತೆ, ಆದರೆ ಸಂಸ್ಕಾರದ ಸಾರ ನಮ್ಮ ಕೊನೆಯ ತನಕ ನಂತರವು ಅನ್ನುವಂಥದ್ದು. ಅಂತಹ ಸಂಪತ್ತಿನ ಜೊತೆಗೆ ಸಂಸ್ಕಾರವನ್ನು ಬಳಸ್ಕೊಂಡು ಬಂದಂಥವರು ಎಚ್ಆರ್ ಕನ್ನಿಕಾ ಅವರು. ಇವ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಬಹಳ ಹೆಮ್ಮೆಯಾಗುತ್ತೆ. ಒಂದು ಕಡೆ ಒಂದಿಷ್ಟು ಹೊಟ್ಟೆ ಕಿಚ್ಚು ಕೂಡ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ
ಇಷ್ಟೆಲ್ಲ ಸಾಧನೆ ಮಾಡಿರುವ ಈ ಮಹಿಳೆಯ ಬಗ್ಗೆ ಏನೂ ಅಲ್ಲದ ನನ್ನನ್ನ ಕರೆಸಿ ಇಂತಹ ಪುಸ್ತಕವನ್ನ ಬಿಡುಗಡೆ ಮಾಡುವಂತ ಒಂದು ಸದಾವಕಾಶವನ್ನ ನನ್ನ ಪಾಲಿಗೆ ಒದಗಿಸ್ಕೊಟ್ಟಿದ್ದಾರಲ್ಲ, ಅದು ನನಗೆ ಬಹಳ ಹೆಮ್ಮೆ ಆಗುತ್ತೆ. ಜೊತೆಗೆ ನನಗೆ ಆಕೆ ಸ್ಫೂರ್ತಿ ಆಗ್ತಾರೆ ಅನ್ನುವಂತಹ, ನಾನು ಒಂದಿಷ್ಟು ಏನಾದರೂ ಮಾಡಬೇಕು ಅನ್ನುವಂತಹದ್ದಕ್ಕೆ ಮುಂದಿನ ನನ್ನ ಬದುಕಿನ ಇದನ್ನ ನಾನು ಒಂದಿಷ್ಟು ಸಾರ್ಥಕ ಪಡಿಸ್ಕೊಳ್ಬೇಕು ಅಂತ ಏನಾದರೂ ನನಗೆ ಅದು ಹುಟ್ಕೊಡುತ್ತೆ ಅನ್ನೋದಾದ್ರೆ ಖಂಡಿತ ಕನ್ನಿಕಾ ಅವರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶವನ್ನು ಕೊಟ್ಟದ್ದಕ್ಕೆ ವೇದಿಕೆಗೆ, ಸರ್ವೇಂದ್ರರಿಗೆ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಈಗಾಗಲೇ ಕನ್ನಿಕಾ ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಅತಿ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡದಾದ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು. ಮತ್ತೊಂದು ಅವರ ಹಿರಿಮೆಗೆ ಅಥವಾ ಅವರ ಇದಕ್ಕೆ ಸಾಧನೆಯ ಆ ಒಂದು ಇದಕ್ಕೆ ಮತ್ತೊಂದು ಕಿರೀಟ ಅಂತ ಹೇಳಿದ್ರೆ, ಅವರು ನಾವೆಲ್ಲ ಒಂದೊಂದು ಡಿಗ್ರಿಗೆ ಸುಸ್ತಾಗ್ಬಿಟ್ಟಿರುವಂಥವ್ರು. ಪದವಿ ಅವರು 3 ಪದವಿಯನ್ನ ಪಡ್ಕೊಂಡಿರುವಂಥದ್ದು. ಮತ್ತೆ ಗಣಿತ ಮತ್ತೆ ಸಮಾಜಶಾಸ್ತ್ರ ವಿಭಾಗದಲ್ಲಿ ಚಿನ್ನದ ಪದಕವನ್ನ ಪಡ್ಕೊಂಡು ಪದವಿ ಗಳಿಸಿದಾರಲ್ಲ, ಅದು ಮತ್ತೊಂದು ಸಾಧನೆ ಅವರದು ಅನ್ನುವಂಥ. ಹಾಗೆ ಅದೆಲ್ಲದಕ್ಕೂ ಕಿರೀಟಪ್ರಾಯವಾಗಿ ಮತ್ತೊಂದು ಅವರು ಕಟ್ಟಿರುವಂತಹ ಸಂಸ್ಥೆಯನ್ನು ಎಂಆರ್ಎಂ ಪ್ರಕಾಶನದ ಪ್ರಕಾಶಕ ಮಂಜು ಮುತ್ತೇಗೇರಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಕೃತಿಕರ್ತೃ ಹಾಗೂ ಕನ್ನಿಕಾ ಶಿಲ್ಪ ನವೋದಯ ಶಾಲೆಯ ಕಾರ್ಯದರ್ಶಿ ಎಚ್ಆರ್ ಕನ್ನಿಕಾ ಅವರನ್ನು ಸನ್ಮಾನಿಸಲಾಯಿತು. ಎಚ್ಆರ್ ಕನ್ನಿಕಾ ಅವರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು. ಲೈಫ್ ಮಾರ್ಕ್ಟೈಲ್ ಏನಕ್ಕೆ ಹೆಸರು ಇಟ್ಟರು ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಆಗಿದೆ. ಜೀವನ ಎಲ್ಲದರ ಸಮ್ಮಿಶ್ರಣ, ಸಿಹಿ, ಕಹಿ, ಹುಳಿ, ಹೊಗರು, ಚಿಗುರು ಎಲ್ಲವನ್ನ ನಾವು ಆಸ್ವಾದಿಸಿದ್ರೆ ಮಾತ್ರ ನಮ್ಮ ಜೀವನ ಪರಿಪೂರ್ಣವಾಗುವಂಥದ್ದು. ಇದರ ಈ ಒಂದು ಕವನ ಸಂಕಲನವನ್ನ ನನ್ನ 5 ಜನ ಅಣ್ಣಂದಿರಿಗೆ ಅರ್ಪಣೆ ಮಾಡಿದ್ದೇನೆ. ಏನಕ್ಕೆ ಅಂದ್ರೆ ಇದು ವಿಶೇಷ ಅನ್ಕೊಂಡಿದ್ದೇನೆ. ಅವರು ನನ್ನ ಬದುಕಿನಲ್ಲಿ ತೋರಿಸಿದಂತಹ ಪ್ರೀತಿ, ವಾತ್ಸಲ್ಯ, ಅವರು ನನಗೆ ಪ್ರೇರೇಪಣೆ ಮಾಡಿದಂತಹ ರೀತಿ, ಬಹುಶಃ ಸರ್ ಹೇಳಿದ್ರು ಈಗ ನಮ್ಮ ಚಂದ್ರೇಗೌಡ ಸರ್, ಹೆಣ್ಣಿನ ಬಗ್ಗೆ ಭ್ರೂಣ ಹತ್ಯೆ, ಇದಕ್ಕೆ ಸಮಾಜಕ್ಕೆ ಹೆಣ್ಣು ಮತ್ತು ಗಂಡು ಇಬ್ಬರು ಸಮನಾಗಿರ್ತಾರೆ ಅಂತ. ಬಟ್ ನನ್ನ ಒಂದು ಲೈಫ್ನಲ್ಲಿ ಅಪ್ಪ ಈಸ್ ಮೈ ರಿಯಲ್ ಹೀರೋ. ಅವರು ಹುಷಾರಿಲ್ಲದಿರೋ ಕಾರಣ ಇವತ್ತು ಬರೋಕ್ಕಾಗಲಿಲ್ಲ. ಅದರ ನಂತರ ನನ್ನ ಲೈಫಲ್ಲಿ ಬಂದಿದ್ದು ಫಸ್ಟ್. ಕಾರ್ಯಕ್ರಮದಲ್ಲಿ ನೇಗಿಲ ಯೋಗಿ ಟ್ರಸ್ಟ್ ಅಧ್ಯಕ್ಷ ಎಸಿ ರಮೇಶ್, ಕಾರ್ಯಕ್ರಮ ಸಂಘಟಕರಾದ ದ ಕೋಹಳ್ಳಿ ಚಂದ್ರಶೇಖರ್, ಕೊತ್ತತ್ತಿ ರಾಜು, ಉಮೇಶ್, ಕೀಲಾರ ಕೃಷ್ಣೇಗೌಡ, ದೋಚಿಗೌಡ, ಕನ್ನಿಕಾ ಅವರ ತಾಯಿ ಸೇರಿದಂತೆ ಹಲವರು ಹಾಜರಿದ್ದರು.